ಅದು ಒಂದಲ್ಲ ಎರಡಲ್ಲ 6 ಲಕ್ಷ ವಿದ್ಯಾರ್ಥಿಗಳ ಸಮಸ್ಯೆ. ರಾಜ್ಯದ ಮೂಲೆ ಮೂಲೆಯ ಪೋಷಕರ ನೋವಿನ ನುಡಿ. ಫೀಸ್ ಕಟ್ಟೋದಕ್ಕೂ ಆಗದ, ಮಕ್ಕಳನ್ನ ಮನೆಯಲ್ಲಿ ಇಟ್ಟುಕೊಳ್ಳಲು ಆಗದ ಪೋಷಕರ ಅಸಹಾಯಕತೆ. ಇದರ ಬಗ್ಗೆ ಒಂದು ರಿಪೋರ್ಟ್ ಇಲ್ಲಿದೆ ನೋಡಿ. ಶಿಕ್ಷಣ ಇಲಾಖೆಯ ರೂಲ್ಸ್ ಆ ಇಲಾಖೆಗೆ ಅರ್ಥವಾಗಬೇಕು. ಯಾವುದೋ ಒಂದು ಸದುದ್ದೇಶದಿಂದ ನಿಯಮ ರಚನೆ ಮಾಡಿದ್ರೂ ಇಲಾಖೆ ಅನುಷ್ಠಾನ ಮಾಡುವಲ್ಲಿ ಎಡುತ್ತಿದ್ಯಾ ಅನ್ನೋ ಅನುಮಾನ ಶುರುವಾಗಿದೆ. 1ನೇ ತರಗತಿಗೆ ಮಕ್ಕಳಿಗೆ ಫಿಕ್ಸ್ ಮಾಡಿರುವ ವಯೋಮಿತಿ ವಿಚಾರದಲ್ಲಿಯೂ ಇದೇ ಗೊಂದಲ ಶುರುವಾಗಿದೆ. 1ನೇ ತರಗತಿಗೆ ಮಗುವಿಗೆ ಅಡ್ಮಿಷನ್ ಕೊಡ್ತಿಲ್ಲ ಅನ್ನೋದು ರಾಜ್ಯದ ಲಕ್ಷಾಂತರ ಪೋಷಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇದೇ ವಿಚಾರವಾಗಿ ನಗರದ ಪ್ರೆಸ್ ಕ್ಲಬ್ನಲ್ಲಿ ಪೋಷಕರು ಸುದ್ದಿಗೋಷ್ಠಿ ನಡೆಸಿದ್ದಾರೆ. 2022 ನವೆಂಬರ್ ತಿಂಗಳಲ್ಲಿ ಶಿಕ್ಷಣ ಇಲಾಖೆ ಒಂದು ಆದೇಶ ಹೊರಡಿಸುತ್ತೆ. 2025-26ನೇ ಸಾಲಿಗೆ 1ನೇ ತರಗತಿಗೆ ದಾಖಲಾತಿ ಆಗುವ ಮಕ್ಕಳಿಗೆ 6 ವರ್ಷ ತುಂಬಿರಬೇಕು. ಜೂನ್ 1ನೇ ತಾರೀಕಿಗೆ ಯಾವ ಮಗುವಿಗೆ 6 ವರ್ಷ ತುಂಬಿರುತ್ತೋ ಅಂತಹ ಮಕ್ಕಳಿಗೆ ಮಾತ್ರ 1ನೇ ತರಗತಿ ಅಡ್ಮಿಷನ್ ಕೊಡಬೇಕು ಅನ್ನೋ ನಿಯಮ ರಚನೆ ಮಾಡಿತ್ತು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಆಕ್ರೋಶ ವ್ಯಕ್ತ ಆದರೂ ಕೂಡ ಶಿಕ್ಷಣ ಇಲಾಖೆಯ ಅಂದಿನ ಆಯುಕ್ತರು ತನ್ನ ನಿರ್ಧಾರ ಬದಲಿಸಲಿಲ್ಲ. ಮೊದಲನೇ ತರಗತಿಯ ಪ್ರವೇಶವನ್ನು ಅರ್ಜಿಗಳನ್ನು ಕೊನೆ ಮಾಡುತ್ತಾರೆ. ಈ ಕಾರಣದಿಂದ ನಾವು ನಿಮಗೆ ಈ ವಿನಂತಿಯನ್ನು ಕೇಳ್ತಾ ಇದ್ದೇವೆ. ಈ ಹೊಸ ನಿಯಮದ ಪ್ರಕಟಣೆ ಮೊದಲು ಪ್ರವೇಶ ಪಡೆದ ಎಲ್ಲ ಮಕ್ಕಳಿಗೆ UKG ಅಥವಾ ಮಾಂಟೆಸರಿ ಅಥವಾ LKGಯನ್ನು ಪುನರಾವರ್ತನೆ ಮಾಡದಂತೆ ತಡೆಯಲು ಅವರಿಗೆ ಸಡಲಿಕೆ ಕೊಡಬೇಕು. ತ್ವರಿತ ಪರಿಹಾರಕ್ಕಾಗಿ ನಮ್ಮ ಮನವಿಯನ್ನು ತ್ವರಿತವಾಗಿ ಜಾಡೀಕರಣ ಮಾಡುವುದು. ಶೈಕ್ಷಣಿಕ ಗಡುವಿನ ಮೊದಲು ಅಧಿಕಾರಿಗಳಿಂದ ಸ್ಪಷ್ಟ ಪ್ರತಿಕ್ರಿಯೆ ಪಡೆಯುವುದು. ಇನ್ನು ಶಿಕ್ಷಣ ಇಲಾಖೆ 2022ರಲ್ಲಿ ಹೊರಡಿಸಿದ ಆದೇಶದ ಪ್ರಕಾರ 6 ವರ್ಷಕ್ಕೆ 1-2 ದಿನ ಕಡಿಮೆ ಇರೋ ಮಕ್ಕಳಿಗೆ ಅಡ್ಮಿಷನ್ ಮಾಡಿಕೊಳ್ಳುವ ಹಾಗಿಲ್ಲ. 1-2 ದಿನಕ್ಕೆ ಇಡೀ ವರ್ಷ ಶೈಕ್ಷಣಿಕ ಸಾಲಿನಿಂದ ಮಕ್ಕಳು ವಂಚಿತರಾಗ್ತಾ ಇದ್ದಾರೆ. ಖಾಸಗಿ ಶಾಲೆಗಳಲ್ಲಿ ಪ್ರವೇಶಾತಿ ನಿರಾಕರಣೆ ಆರೋಪ ಮಾಡ್ತಾ ಇದ್ದು, ಈ ಬಗ್ಗೆ ರಿಯಾಯಿತಿ ಕೊಡಲು ಪೋಷಕರ ಒಕ್ಕೊರಲಿನ ಒತ್ತಾಯ ಕೇಳಿ ಬರ್ತಿದೆ. ಇನ್ನು ಈ ಬಗ್ಗೆ ಶಿಕ್ಷಣ ಸಚಿವರು ಮಾತನಾಡಿದ್ದು, ಈ ಬಗ್ಗೆ ನಾನೇನು ಮಾತನಾಡಲ್ಲ, ಸದ್ಯ ಪ್ರಕರಣ ನ್ಯಾಯಾಲಯದಲ್ಲಿದೆ ಅನ್ನೋ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಗೊಂದಲಮಯ ಹೇಳಿಕೆ ಸಚಿವರು ಕೊಟ್ಟಿದ್ದಾರೆ. We are only trying to seek justice for our kids who have to now join first class, but there is some delay and confusion whether they will go to the first class or not. So that is where we stand. Our request to the state government, because they are the decision makers, is they relax the current age limit and ensure that whoever has completed Mont 3 or UKG be given admission to first class. ಒಟ್ನಲ್ಲಿ ಕಳೆದ 8 ವರ್ಷಗಳಲ್ಲಿ ಈ ವಯೋಮಿತಿ ವಿಚಾರವಾಗಿ ಸಾಕಷ್ಟು ಗೊಂದಲಗಳು ಆಗ್ತಾನೆ ಇದ್ದು, ಆಗಾಗ ವಯೋಮಿತಿ ಬದಲಾವಣೆ ಮಾಡಲಾಗ್ತಾನೆ ಇದೆ. ಹೀಗೆ ಮುಂದುವರೆದರೆ ಪೋಷಕರಿಗೂ ಸಂಕಷ್ಟವೇ ಸರಿ. ಇದನ್ನ ಅರ್ಥ ಮಾಡಿಕೊಂಡು ಶಿಕ್ಷಣ ಇಲಾಖೆ ವಯೋಮಿತಿ ನಿರ್ಬಂಧ ಸಡಿಲ ಮಾಡುತ್ತಾ ಇಲ್ಲ ರೂಲ್ ಫಾಲೋ ಮಾಡಲೇಬೇಕು ಅಂತ ತಾಕೀತು ಮಾಡುತ್ತಾ ಕಾದು ನೋಡಬೇಕಿದೆ.